ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ಬ್ಲಾಗಲ್ಲಿ ನೀವು ಮೋಸ್ಟ್ ರಿಕ್ವೆಸ್ಟ್ ಮಾಡಿರುವಂಥ ಒಂದು ಡಯಟ್ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ. ಅದೇನು ಅಂದರೆ ಎಷ್ಟೊಂದು ಜನ ಏನು ಅಂದರೆ ನಮಗೆ 21 ಡೇಸಲ್ಲಿ 5 kgs ಅಷ್ಟು ವೆಯ್ಟ್ ಕಡಿಮೆ ಮಾಡ್ಕೋಬೋದಾ, ಸೊ ಅದು ಯಾವ ಥರ ಕಡಿಮೆ ಮಾಡ್ಕೋಬೇಕು, ಪಾಸಿಬಲ್ ಇರುತ್ತಾ, ಆ ಥರ ಮಾಡ್ಕೋಬೇಕು ಅಂತಂದರೆ ಏನೇನೆಲ್ಲ ತೊಗೋಬೇಕಾಗತ್ತೆ ಆ್ಯಂಡ್ ಯಾವ ಥರ ಡಯಟ್ ಪ್ಲ್ಯಾನ್ನ ನಾವು ಫಾಲೋ ಮಾಡಬೇಕು, ಸೊ ಇದನ್ನೆಲ್ಲ ತಿಳಿಸ್ಕೊಡಿ ಅಂತ ಎಷ್ಟೊಂದು ದಿನದಿಂದ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಇವತ್ತು ನಾನು ಡೀಟೇಲ್ ಕ್ಲಾರಿಫಿಕೇಷನ್ ಕೊಡ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಕ್ವಶನ್ ಅಂದರೆ 21 ಡೇಸಲ್ಲಿ 5 kg ವೆಯ್ಟ್ ಲಾಸ್ ಮಾಡ್ಕೋಬೋದಾ, ಅದು ಹೆಲ್ದಿ ವೇಯಲ್ಲಿ ಮಾಡ್ಕೋಬೋದಾ ಅಂದರೆ ಡೆಫಿನೆಟ್ಲಿ ಮಾಡ್ಕೋಬೋದು. ಹೌದು, 21 ದಿನಗಳಲ್ಲೇ 5 kg ಅಷ್ಟು ನಾವು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಅದು ಹೇಗೆ ಅಂತ ನೀವು ವಿಡಿಯೋನ ಕೊನೆವರೆಗೂ ನೋಡಿದ್ರೆ, ಲೈಕ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ಏನೇನೆಲ್ಲ ಹೇಳ್ತೀನಿ ಅದನ್ನೆಲ್ಲ ನೀವು ಕೇಳಿಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ 21 ದಿನಗಳಲ್ಲಿ 5 kg ಅಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಈ ಥರ ನಮಗೆ ರಿಸಲ್ಟ್ಸ್ ಬೇಕು ಅಂತಂದರೆ ನಾವು ಚೂಸ್ ಮಾಡ್ಕೊಳ್ಳೋ ಅಂಥ ಫುಡ್ ಏನಿರುತ್ತಲ್ಲ, ಅಂದರೆ ನಮ್ಮ ನಾವು ಡಯಟ್ ಮಾಡ್ತಿದ್ರು ಹೆಲ್ದಿ ತೊಗೊಳ್ತಾ ಇದ್ರೂ ಬಟ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಅದ್ರ ಕಾಂಬಿನೇಷನ್ ಆಗಿರ್ಬೋದು, ಅಥವಾ ಯಾವ ಫುಡ್ ತೊಗೊಂಡ್ರೆ ನಮಗೆ ನಮ್ಮ ಬಾಡಿಯಲ್ಲಿರೋವಂಥ ಫ್ಯಾಟ್ ಬೇಗನೆ ಬರ್ನ್ ಆಗುತ್ತೆ, ಅಥವಾ ಬೇಗ ಇಂಚ್ ಲಾಸ್ ಆಗುತ್ತೆ ಆ್ಯಂಡ್ ಬೇಗ ವೆಯ್ಟ್ ಲಾಸ್ ರಿಸಲ್ಟ್ಸ್ ಕೊಡುವಂಥ ಕೆಲವು ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಸೊ ಅವನ್ನ ನಾವು ಪ್ರಾಪರಾಗಿ ತೊಗೊಂಡಾಗ ಸೊ ಡೆಫಿನೆಟ್ಲಿ ಆ ಥರ ರಿಸಲ್ಟ್ಸ್ ನಮಗೆ ಬರುತ್ತೆ. ಸೊ ಅದರಲ್ಲಿ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆ ಥರ ರಿಸಲ್ಟ್ಸ್ ಕೊಡುವಂಥ ಒಂದು ರೆಸಿಪಿ. ಸೊ ವೆಯ್ಟ್ ಲಾಸ್ ರೆಸಿಪಿ ತುಂಬ ಎಕ್ಸ್ಟ್ರೀಮ್ ವೆಯ್ಟ್ ಲಾಸ್ ಮಾಡೋವಂಥದ್ದು. ಅಷ್ಟೊಳ್ಳೆ ರಿಸಲ್ಟ್ಸ್ ನಮಗೆ ಕೊಡಬೇಕು ಅಂತಂದರೆ ನಾನಿಲ್ಲಿ ಯೂಸ್ ಮಾಡಿರೋ 2 ಕಾಂಬಿನೇಷನ್ ಆಗಿ 2 ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ಒಂದು ಹೆಸರು ಕಾಳು, ಇನ್ನೂ ಒಂದು ಬಂದುಬಿಟ್ಟು ಸಜ್ಜೆ. ಸೊ ಪರ್ಲ್ ಮಿಲೆಟ್ ಅಂತ ಹೇಳ್ತೀವಲ್ಲ, ಸೊ ಇವೆರಡೂ ಕಂಬೈನ್ ಮಾಡಿ ತೊಗೊಂಡಾಗ ಅದ್ರ ರಿಸಲ್ಟ್ಸ್ ಅಮೇಝಿಂಗ್ ಆಗಿ ಬರುತ್ತೆ. ಸೊ ಇದು ಟ್ರೈಡ್ ಆ್ಯಂಡ್ ಟೆಸ್ಟೆಡು, ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಮೇಯ್ನಾಗಿ ಹೈ ಪ್ರೋಟೀನ್, ಹೈ ಫೈಬರ್ ಆ್ಯಂಡ್ ಫ್ಯಾಟ್ ಬರ್ನ್ ಪ್ರೋಸೆಸ್ ಏನಿರುತ್ತಲ್ಲ ಅದನ್ನು ಫಾಸ್ಟ್ ಮಾಡೋ ಅಂಥ ಪವರ್ ಇರುತ್ತೆ. ಇವೆರಡನ್ನೂ ನಾನು ಯೂಸ್ ಮಾಡಿಕೊಂಡು ದೋಸೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಹಿಂದಿನ ದಿನ ನೈಟೇ ನಾನು ನೆನೆಸಿಟ್ಕೊಂಡಿದ್ದೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು, ನಾವು ದೋಸೆ ಹಿಟ್ಟು ಯಾವ ಥರ ಬ್ಯಾಟರ್ ಇರುತ್ತಲ್ಲ ಅದೇ ಥರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಹಸಿ ಶುಂಠಿನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಏನು ಮಾಡಬೇಕು ಅಂತಂದರೆ ನಾವು ನಾರ್ಮಲ್ ದೋಸೆಗಳು ಹಾಕ್ಕೊಳ್ತೀವಲ್ಲ ಅದೇ ಥರ ನೀವು ದೋಸೆಗಳನ್ನ ಹಾಕ್ಕೊಳ್ಬೋದು. ಅಥವಾ ಇವೆರಡರದ್ದೇ ಕಾಂಬಿನೇಷನ್, ಬೇರೆ ಏನೂ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಹೆಸರು ಕಾಳು ಹಾಗೆ ಸಜ್ಜೆ ಇವೆರಡು ಈಕ್ವಲ್ ಕ್ವಾಂಟಿಟಿ ತೊಗೊಳ್ಳಿ. ಸೊ 2 ಈಕ್ವಲ್ ಕ್ವಾಂಟಿಟಿ ತೊಗೊಂಡ್ಬಿಟ್ಟು ನೀವು ಅದರಿಂದ ಕಿಚಡಿ ಆದರೂ ಮಾಡ್ಕೋಬೋದು, ಅಥವಾ ಪೊಂಗಲ್ ಆದರೂ ಮಾಡ್ಕೋಬೋದು, ಅಥವಾ ನಾನಿಲ್ಲಿ ತೋರಿಸಿರೋವಂಥ ದೋಸೆ ಥರ ಆದರೂ ಮಾಡ್ಕೋಬೋದು, ಅಥವಾ ಸೂಪ್ ಬೇಕಿದ್ರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಬ್ರೇಕ್ಫಾಸ್ಟಿಗೆ ಅಥವಾ ನೀವು ನೈಟ್ ಡಿನ್ನರ್ ಅಥವಾ ಮಧ್ಯಾಹ್ನ ಲಂಚ್ಗೆ ಬೇಕಿದ್ರೂ ಈ ದೋಸೆನ ತೊಗೊಳ್ಬೋದು. ಈಗೇನು ಮಾಡ್ತಾ ಇದ್ದೀನಿ ಅಂದರೆ ಎಕ್ಸ್ಟ್ರಾ ಪ್ರೋಟೀನ್ಗೋಸ್ಕರ. ಸೊ ವೆಯ್ಟ್ ಲಾಸಲ್ಲಿ ಪ್ರೋಟೀನ್ ತುಂಬಾ ಅವಶ್ಯಕತೆ. ಅದರಲ್ಲಿ ಈ ಥರ 21 ಡೇಸಲ್ಲಿ 5 kgs ಕಡಿಮೆ ಮಾಡ್ಕೋಬೇಕು ಅಂತಂದರೆ ನಾವು ಹೈ ಪ್ರೋಟೀನ್ ಇರುವಂಥ ಫುಡ್ಗಳನ್ನ ಹೆಚ್ಚಾಗಿ ತೊಗೋಬೇಕು. ಸೊ ಆಲ್ರೆಡಿ ನಾವು ತೊಗೊಂಡಿರೋಂಥ ಹೆಸರು ಕಾಳಲ್ಲಿ ಪ್ರೋಟೀನ್ ಅಂಶ ಇದೆ. ಸೊ ಇನ್ನೂ ಪ್ರೋಟೀನ್ ಡಬಲ್ ಮಾಡೋದಕ್ಕೆ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಈ ದೋಸೆಗೆ ಸ್ವಲ್ಪ ಪನ್ನೀರನ್ನ ತುರಿದು ಹಾಕ್ಕೊಂಡಿದ್ದೀನಿ. ಒಂದು 20 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತುರಿದು ಈ ದೋಸೆಗೆ ತೊಗೊಂಡಿದ್ದೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಪ್ರೋಟೀನ್ ಇಂಟೇಕು ಹೆಚ್ಚಾಗುತ್ತೆ. ಸೊ ಈ ಥರ ಮಾಡ್ಕೊಂಡಿರೋವಂಥ ದೋಸೆನ ವೆಯ್ಟ್ ಲಾಸ್ಗೆ 2 ದೋಸೆಗಳನ್ನ ತೊಗೋಬೋದು. ಹೇಳಿದ್ನಲ್ಲ, ಬ್ರೇಕ್ಫಾಸ್ಟ್ ಅಥವಾ ಡಿನ್ನರ್ಗೆ ಯಾವುದೇ ಟೈಮಲ್ಲಿ ಬೇಕಿದ್ರೂ ತೊಗೋಬೋದು. ಸೊ ಈ ಥರ ರಿಸಲ್ಟ್ಸ್ ಕೊಡುವಂಥ ಈ ರೆಸಿಪಿನ ಖಂಡಿತ ನೀವು ಟ್ರೈ ಮಾಡಿ, ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಿಮಗೆ. ಹಾಗೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರು ಓವರ್ ವೇಟ್ ಇರ್ತಾರೆ ಆ್ಯಂಡ್ ಯಾರಿಗೆ ಬಾಡಿಯಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಲೆವೆಲೆಲ್ಲ ಜಾಸ್ತಿ ಇರುತ್ತೆ, ಸೊ ಅಂಥವ್ರಿಗೆ ಬೆಸ್ಟಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದನ್ನು ಮಕ್ಕಳಿಗೆ ಕೊಟ್ಟರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಮಾತ್ರ ಅಂದ್ಕೊಳಕ್ಕೆ ಹೋಗಬೇಡಿ. ನಾನು ಎವ್ರಿ ಟೈಮ್ ಮೆನ್ಷನ್ ಮಾಡ್ತಾ ಇರ್ತೀನಿ, ನಾವು ತೊಗೊಳ್ಳೋ ಅಂಥ ವೆಯ್ಟ್ ಲಾಸ್ಗೆ ತೊಗೊಂಡ್ರೂ
ಹೆಲ್ದಿಯಾಗಿರೋಂಥ ಫುಡ್ನ ನಾವು ತೊಗೊಳ್ತಾ ಇರ್ತೀವಲ್ಲ, ಸೊ ಹಾಗಾಗಿ ಮಕ್ಕಳಿಗೆ ಕೊಡೋದ್ರಿಂದ ಅವ್ರಿಗೆ ವೆಯ್ಟ್ ಗೇನ್ ಆಗುತ್ತೆ. ಸೊ ಮಕ್ಕಳಲ್ಲಿ ಯಾರಿಗೆ ಓವರ್ ವೆಯ್ಟ್ ಇಶ್ಯೂಸ್ ಎಲ್ಲ ಫೇಸ್ ಮಾಡ್ತಿರ್ತಾರೆ ಮತ್ತು ಹೈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರುತ್ತಲ್ಲ, ಸೊ ಅಂಥವರಿಗೆ ನಾವು ಇದು ಮ್ಯಾಜಿಕಲಾಗಿ ವೆಯ್ಟ್ ಲಾಸ್ ಮಾಡುತ್ತೆ. ಅರ್ಥ ಆಯ್ತಲ್ಲ. ಆ್ಯಂಡ್ ಈ ದೋಸೆ ಅಂತೂ ಆರಾಧ್ಯಗೆ ತುಂಬಾ ಇಷ್ಟ ಆಗಿತ್ತು. ತುಂಬ ಟೇಸ್ಟಿಯಾಗಿದೆ, ದಿನ ಇದೇ ಮಾಡಿಕೊಡು ಅಂತ ಕೇಳ್ತಾಯಿದ್ದು. ಸೊ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಿ. ಬರೀ ಡಯಟ್ನ ಮಾಡೋದ್ರಿಂದ 21 ದಿನಗಳಲ್ಲಿ 5 kg ವೆಯ್ಟ್ನ ಕಡಿಮೆ ಮಾಡ್ಕೋಬೋದು ಅಂದರೆ ಖಂಡಿತ ಸುಳ್ಳು. ಸೊ ಆಗೋದಿಲ್ಲ. ಮತ್ತು ಏನು ಮಾಡಬೇಕು ಆಗುತ್ತೆ ಅಂತ ಹೇಳಿದ್ರಲ್ಲ ಅಂದರೆ, ನಾನು ಇವಾಗ ತೋರಿಸಿದ್ನಲ್ಲ ಆ ಥರ ಕಾಂಬಿನೇಷನ್ ಆಗಿರೋವಂಥ ಫುಡ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮುಂದಿನ ವೀಡಿಯೋಸಲ್ಲೆಲ್ಲ. ಸೊ ಆ ಥರ ಫುಡ್ಗಳನ್ನ ತೊಗೋಬೇಕು. ಜೊತೆಗೆ ಪ್ರಾಪರ್ ಲೈಫ್ ಸ್ಟೈಲ್ ಇರಬೇಕು. ಫಸ್ಟು ಪ್ರಾಪರ್ ಲೈಫ್ ಸ್ಟೈಲ್ ಅಂದರೆ ಏನು, ನಾವು ಮಲ್ಕೊಳ್ಳೋ ಟೈಮಿಂಗ್ ಆಗಿರ್ಬೋದು, ಎದ್ದೇಳೋ ಟೈಮಿಂಗ್ ಆಗಿರ್ಬೋದು, ನಾವು ಊಟ ಮಾಡುವಂಥ ಟೈಮಿಂಗ್ಸ್ ಆಗಿರ್ಬೋದು, ಸೊ ಪ್ರತಿಯೊಂದೂ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ನಾವು ಪ್ರಾಪರ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಯಾವ್ಯಾವ ಟೈಮಿಗೆ ನಾವು ಏನೇನೆಲ್ಲ ಫಾಲೋ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ವಿಡಿಯೋನ ಮಿಸ್ ಮಾಡಬೇಡಿ. ಆ್ಯಂಡ್ ಈಗ ಬಂದುಬಿಟ್ಟು ನಾವಿಲ್ಲಿ ನಾನು ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಇವತ್ತು. ಸೊ ಪ್ಯಾಕಿಂಗ್ ಎಲ್ಲ ಆಯಿತು, ಊರಿಗೆ ಹೊರಡ್ತಾ ಇದ್ದೀವಿ ಕಂಪ್ಲಿಗೆ. ಸೊ ಹಾಗಾಗಿಯೇ ಎಲ್ಲನೂ ರೆಡಿ ಮಾಡಿಕೊಂಡೆ. ಆ್ಯಂಡ್ ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ. ಸೊ ನಾನು ಆಲ್ರೆಡಿ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂಥೇಳಿ ನಿಮಗೆ ತಿಳಿಸ್ತಿದ್ದೀನಲ್ಲ. ಸೊ ಎಷ್ಟೊಂದು ಜನ ನೀವೂ ಅಷ್ಟೇ ನನ್ನನ್ನು ನೋಡಿ ನೀವು ಸ್ಕಿನ್ ಕೇರ್ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ತರಿಸ್ಕೊಂಡು ಯೂಸ್ ಮಾಡಿದ್ದೀವಿ, ತುಂಬ ಒಳ್ಳೆ ರಿಸಲ್ಟ್ಸ್ ಸಿಕ್ಕಿದೆ ನಮಗೂ ಅಂತ ಹೇಳ್ತಿರ್ತೀರ. ಸೊ ಈ ಥರ ರಿಸಲ್ಟ್ಸ್ ಕೊಡೋ ಅಂಥದ್ದನ್ನ ನಾನು ಟ್ರೈ ಮಾಡಿ ನಿಮಗೆ ತಿಳಿಸಿದಾಗ, ಸೊ ಅದನ್ನು ನೀವು ಟ್ರೈ ಮಾಡಿ ನಿಮ್ಮ ರಿಸಲ್ಟ್ಸ್ ಏನು ನನಗೆ ಅಪ್ಡೇಟ್ ಮಾಡ್ತಿರಲ್ಲ, ಸೊ ಅದನ್ನು ನೋಡಿ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಇದೇ ಥರ ನಿಮಗಿರೋ ಅಂಥ ಏನಾದರೂ ಸ್ಕಿನ್ ಇಶ್ಯೂಸು ಎಷ್ಟೊಂದು ಫೇಸ್ ಮಾಡ್ತಿರ್ತೀರ. ಸೊ ಅಂಥವ್ರಿಗೆ ಡೆಫಿನೆಟ್ಲಿ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸು ಖಂಡಿತ ಯೂಸ್ ಆಗುತ್ತೆ. ಎಷ್ಟೊಂದು ದಿನದಿಂದ ಇರೋವಂಥ ಆ್ಯಕ್ನೆ ಮಾರ್ಕ್ಸ್ ಆಗಿರ್ಬೋದು, ಬೊಂಗುಗಳು, ಈಗಂತೂ ಏನು ಮಹಿಳೆಯರಲ್ಲಿ ಬೊಂಗು ಬರುತ್ತೆ ನೋಡಿ, ಹೈಪರ್ ಪಿಗ್ಮೆಂಟೇಷನ್ ಅಂತ ಕರಿತೀವಿ. ಸೊ ಅದಕ್ಕೆಲ್ಲನೂ ಟ್ರೀಟ್ಮೆಂಟ್ ಇದೆ ಈ ಕ್ಯೂರ್ ಸ್ಕಿನ್ ಆ್ಯಪಲ್ಲಿ. ನೀವು ನಿಮಗಿರುವಂಥ ಸ್ಕಿನ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೋಬೇಕು, ನಾವು ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ತರಿಸ್ಕೋಬೇಕು ಅಂದ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ, ಲಿಂಕ್ ಕೊಟ್ಟಿರ್ತೀನಿ. ಸೊ ಅದ್ರ ಥ್ರೂ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಪರ್ಚೇಸ್ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟ್ಯಾಂಟಾಗಿ 100 ರೂಪೀಸ್ ಡಿಸ್ಕೌಂಟು ಸಿಗುತ್ತೆ. ಸರ್ಟಿಫೈಡ್ ಡರ್ಮೋಟೊಲಜಿಸ್ಟ್ ನಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಎಲ್ಲರಿಗೂ ಒಂದೇ ಥರ ಪ್ರಾಡಕ್ಟ್ಸ್ ಇರೋದಿಲ್ಲ. ನಾವು ಏನೇನೆಲ್ಲ ಫೇಸ್ ಮಾಡ್ತಾ ಇದ್ದೀವಿ, ಸೊ ಏನೇನು ಸ್ಕಿನ್ ಇಶ್ಯೂಸ್ ಇದ್ದಾವೆ ಆ್ಯಂಡ್ ಹೆಲ್ತ್ ಕಂಡೀಷನ್ಸ್ ಹೇಗಿದೆ, ನಮಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಇದ್ದಾವ, ಇಲ್ಲಾಂತಂದರೆ ನಾವು ಪ್ರೆಗ್ನೆಂಟ್ ಇದ್ದೀವ, ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀವ, ಸೊ ಈ ಥರ ಪ್ರತಿಯೊಂದು ತಿಳ್ಕೊಂಡು ನಮಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಈ ಕಂಪ್ಲೀಟ್ ಕಿಟ್ಟು ನೀವು ಮನೇಲೇ ಕುತ್ಕೊಂಡು ಈಸಿಯಾಗಿ ನಿಮ್ಮ ಪ್ರಾಬ್ಲಮ್ಸ್ ಅಂದರೆ ನಿಮ್ಮ ಸ್ಕಿನ್ ಇಶ್ಯೂಸ್ನ ಸಾಲ್ವ್ ಮಾಡ್ಕೋಬೋದು. ಆ್ಯಂಡ್ ಈಗ ನಾವು ಊರಿಗೆ ಹೊರಟ್ವಿ. ಸೊ ಆಲ್ರೆಡಿ ಹೇಳಿದ್ನಲ್ಲ ಕಂಪ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಮೇಯ್ನಾಗಿ ಮಾವಂದು ಪೂಜೆ ಮಾಡೋದಿತ್ತು. ಸೊ ಹಾಗಾಗಿ ನಮ್ಮ ಮಾವ ತೀರ್ಕೊಂಡು ಡಿಸೆಂಬರ್ 17ಗೆ 1 ಇಯರ್ ಆಗುತ್ತೆ. ಸೊ 1 ಇಯರ್ ಅಷ್ಟರಲ್ಲೇ ನಾವು ಹಿರಿಯರ ಪೂಜೆ ಮಾಡ್ಕೋಬೇಕು ಅಂತ ಇರುತ್ತಲ್ಲ, ಸೊ ಅದನ್ನು ಮಾಡ್ಕೋಬೇಕು ಅಂತ ಊರಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ಪಿಂಟುನ ನಾವು ಆಲ್ಮೋಸ್ಟ್ 1 ವಾರ ಪಿಂಟು ನಮ್ಮ ಅತ್ತೆ ಜೊತೆನೇ ಇತ್ತು. ಸೊ ಹಂಗಾಗಿ ತುಂಬಾ ಮಿಸ್ ಮಾಡ್ಕೊಂಬಿಟ್ಟಿತ್ತು. ಇದೇ ಫಸ್ಟ್ ಟೈಮು ಇಷ್ಟು ದಿನ ದೂರ ಇದ್ದಿದ್ದು. ಅಂದರೆ ಎಲ್ಲಿ ಬಿಟ್ರೂ 1 ದಿನ 2 ದಿನ ಮ್ಯಾಕ್ಸಿಮಮ್ಮು. ಅವ್ನಿಗೂ ಅಭ್ಯಾಸ ಆಗುತ್ತೆ. ಆ್ಯಂಡ್ ನಾವು ಹೇಗೋ ಊರಿಗೆ ಬರೋದಿತ್ತಲ್ಲ, ಸೊ ಹಾಗಾಗಿ ಇಲ್ಲೇ ಬಿಟ್ಟಿದ್ವಿ ಅತ್ತೆ ಹತ್ರ. ಆ್ಯಂಡ್ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ಇನ್ನೂ ನಾವು ಒಳಗೂ ಬಂದಿಲ್ಲ, ಗೇಟ್ ಒಳಗೆ. ಕಾರಿಂದು ಹಾರ್ನ್ ಸೌಂಡ್ ಕೇಳಿದ ತಕ್ಷಣವೇ ಲೈಕ್ ಗೊತ್ತಾಗ್ಬಿಡುತ್ತೆ ನಾವು ಮೋಸ್ಟ್ಲಿ ಅವ್ರಿಗೆ ಅವನು ಎಷ್ಟು ಮಿಸ್ ಮಾಡ್ಕೊಂಡಿದ್ದ ನಮ್ಮನ್ನ ಅಂತ ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಸೊ ಇಷ್ಟೆಲ್ಲ ಪ್ರೀತಿ ಕೇರಿಂಗ್ ಪೆಟ್ಸ್ ಅಂದರೆ ಪೆಟ್ಸ್ ಎಲ್ಲ ಸಾಕಿರ್ತಾರಲ್ಲ ಅಂಥವರಿಗೆ ಲಿಟ್ರಲಿ ಗೊತ್ತಾಗುತ್ತೆ. ಆ್ಯಂಡ್ ಮನೆಗೆ ಬಂದಮೇಲೆ ನಾವು ಸ್ವಲ್ಪ ಹೊರಗಡೆ ಹೋಗೋದೆಲ್ಲ ಇತ್ತು, ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ ಹೊರಗಡೆ ಬಂದಿದ್ವಿ. ಸೀರೆ ಎಲ್ಲ ತೊಗೋಬೇಕಿತ್ತು. ಆ್ಯಂಡ್ ನಮ್ಮ ಕಂಪ್ಲಿಯಲ್ಲಿ ಎಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ ನೋಡೋಣ. ಎಷ್ಟು ಜನ ಕಂಪ್ಲಿಯಿಂದ ಆ್ಯಂಡ್ ಕಂಪ್ಲಿ ಸುತ್ತಮುತ್ತಲಿಂದ ನಮ್ಮ ವೀಡಿಯೋಸ್ ನೋಡ್ತಿರ್ತೀರಾ ಅಂತ ಕಮೆಂಟಲ್ಲಿ ತಪ್ಪದೆ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ನನಗೆ ತಿಳಿಸಿ, ಆಯಿತಾ. ಆ್ಯಂಡ್ ಇಲ್ಲಿ ನಾವು ಬಂದಿದ್ದು ಸ್ಯಾರಿನ ತೊಗೊಳೋದಕ್ಕೆ, ಗೌತಮ್ ಸಿಲ್ಕ್ಸ್ ಅಂತೇಳಿ. ಇಲ್ಲಿ ಸ್ಯಾರೀಸ್ ಎಲ್ಲ ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಬಂದಿದ್ವಿ. ಎಷ್ಟೊಂದು ಸ್ಯಾರೀಸ್ ನೋಡಿದ್ವಿ. ಅದರಲ್ಲಿ ನನಗೆ ಒಂದು ಲೈಟ್
ಪಿಂಕ್ ಕಲರ್. ಸೊ ಆ ಸ್ಯಾರಿ ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ಫ್ಯಾನ್ಸಿಯಾಗಿ ಆ್ಯಂಡ್ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು. ಹೊಸಪೇಟೆಗೆ ಕಂಪೇರ್ ಮಾಡಿದರೆ, ಹೊಸಪೇಟೆಯಲ್ಲೆಲ್ಲ ತೊಗೊಳ್ತಿರ್ತೀವಲ್ಲ, ಸೊ ಅಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ಎಷ್ಟು ಸ್ವಲ್ಪ ಕಡಿಮೆನೇ ಅಂತ ಅನ್ನಿಸ್ತು ನನಗೆ. ಪ್ರೈಸೆಲ್ಲ ಚೆನ್ನಾಗಿತ್ತು. ನ್ಯೂ ಕಲೆಕ್ಷನ್ಸ್ ಎಲ್ಲ ಬಂದಿದ್ವು ಅಂತೇಳಿ ಎಷ್ಟೊಂದೆಲ್ಲ ಸ್ಯಾರೀಸ್ ತೋರಿಸಿದ್ರು. ಆ್ಯಂಡ್ ನಮಗೆ ಟೈಮ್ ಬೇರೆ ಇರಲಿಲ್ಲ, ಹಾಗಾಗಿ ಸೊ ನೋಡಿಕೊಂಡು ಇರೋದ್ರಲ್ಲೇ ಒಳ್ಳೆ ಸ್ಯಾರಿ ಸಿಕ್ತು. ಸ್ಯಾರಿನೆಲ್ಲ ಪೂಜೆಗೆ ಇಡಬೇಕು ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗೋಕ್ಕೆ ಬಂದಿದ್ವಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ನಾನು ನಿಮಗೆ, 21 ಡೇಸಲ್ಲಿ 5 kg ಕಡಿಮೆ ಮಾಡಬೇಕು ಅಂದರೆ ಯಾವ ಟೈಮಲ್ಲಿ ಏನು ಫಾಲೋ ಮಾಡಬೇಕು ಅಂದರೆ, ಫಸ್ಟು ಬಂದುಬಿಟ್ಟು ನಾವು ಮಲಗೋ ಟೈಮ್, ನೈಟ್ ಮಲಗೋ ಟೈಮ್ನ 10:30ಗೆ ಮಲ್ಗೊಳ್ಳೋ ಟೈಮ್ ಫಿಕ್ಸ್ ಮಾಡ್ಕೊಂಬಿಡಬೇಕು. ಸೊ ಫಸ್ಟ್ ಫಾಲೋ ಮಾಡಬೇಕಾಗಿರೋದು ಇದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾವು ಊಟ ಮಾಡುವಂಥ ನೈಟ್ ಡಿನ್ನರು 6:30, ಈವ್ನಿಂಗ್ 6:30ಗೆ ಕಂಪ್ಲೀಟ್ ಮಾಡಿಬಿಡಬೇಕು. ಸೊ ಇದು ಬಂದುಬಿಟ್ಟು ಸೆಕೆಂಡ್ ರೂಲು. ಆ್ಯಂಡ್ ಥರ್ಡ್ ರೂಲ್ ಬಂದುಬಿಟ್ಟು ಏನು ಅಂತಂದರೆ, ಮಿನಿಮಮ್ 3 ಲೀಟರ್ಸ್ ಆಫ್ ವಾಟರ್ನ ತೊಗೊಳ್ಬೇಕು. ಸೊ ಇದು ಫೋರ್ತ್ ರೂಲು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೋ ಸ್ಟ್ರೆಸ್, ಅಂದರೆ ಸ್ಟ್ರೆಸ್ನ ತೊಗೊಂಡ್ರೆ ಖಂಡಿತ ನಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ಯಾವುದೇ ಆಗಿರ್ಬೋದು, ಯಾವುದೇ ಥರದ ಸ್ಟ್ರೆಸ್ನ ನಾವು ತೊಗೋಬಾರ್ದು. ಆ್ಯಂಡ್ ಕೊನೆಯದು ಮೋಸ್ಟ್ ಇಂಪಾರ್ಟೆಂಟ್, ವರ್ಕೌಟ್ ಮಾಡಲೇಬೇಕು. ಸೊ ಈ ಥರ ರಿಸಲ್ಟ್ ಬೇಕು ಅಂದರೆ ಮಿನಿಮಮ್ 1 ಅವರ್ ಹಾರ್ಡ್ ವರ್ಕೌಟ್ ಮಾಡಬೇಕು. ಅದರಲ್ಲಿ ಸ್ಟ್ರೆಚಿಂಗ್ ಮತ್ತು ವೆಯ್ಟ್ ಲಿಫ್ಟಿಂಗ್ ಇರಬೇಕು. ಸೊ ಈ ಥರ ಫಾಲೋ ಮಾಡಿದರೆ ಡೆಫಿನೆಟ್ಲಿ ರಿಸಲ್ಟ್ಸ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್.